ಹಲೋ, ಮ್ಯಾಂಗೋ ಸೀಸನ್ ಬಂದಿದೆ. ನಮ್ಮನೇಲಿ ಮ್ಯಾಂಗೋ ಉಪ್ಪಿನಕಾಯಿ ಆಗ್ತಾಯಿದೆ. ಇನ್ನು ಬೇಬಿ ಮ್ಯಾಂಗೋಸ್, ಎನಿ ವೆರೈಟಿ ಆಫ್ ಬೇಬಿ ಮ್ಯಾಂಗೋಸ್ನ ಮಿಡಿ ಅಂತಾರೆ. ನನಗೆ ಇವತ್ತೇ ಗೊತ್ತಾಗಿದ್ದು. ಮಿಡಿ ಈಸ್ ನಾಟ್ ಅ ಸಪ್ರೇಟ್ ವೆರೈಟಿ. ಸೊ ಉಪ್ಪಿನಕಾಯಿ ಮಾಡೋಕ್ಕೆ ಫಸ್ಟ್ ಪ್ರೊಸೀಜರ್, ಅದರಲ್ಲಿರೋ ಡಸ್ಟು ಎಲ್ಲ ಹೋಗೋಕ್ಕೆ ಮಾರ್ಕೆಟಿಂದ ತಂದಾಗ ಚೆನ್ನಾಗಿ ಪ್ಲೇನ್ ವಾಟ್ರಲ್ಲಿ ತೊಳಿಬೇಕು. ಅದರ ನೆಕ್ಸ್ಟ್ ಸ್ಟೆಪ್ಪು ಉಗುರು ಬೆಚ್ಚ ನೀರು, ವಾರ್ಮ್ ವಾಟರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಅದನ್ನು ಸೆಕೆಂಡ್ ಟೈಮ್ ತೊಳಿಬೇಕು. ಇದು ನಾವು ಫ್ರೆಶ್ ಆಗಿ ಒಂದು ಮರದಲ್ಲಿ ಕಿತ್ಕೊಂಡು ಬಂದಿರೋದು, ಅಂದ್ರೂ ನಾವು ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ದೀವಿ. ಓಕೆ, ಸ್ವಲ್ಪ ಉಪ್ಪು. ಈಗ ಇದಕ್ಕೆ ಉಗುರು ಬೆಚ್ಚ ನೀರು ಹಾಕ್ತಾರೆ, ಬಿಸಿ ನೀರಲ್ಲ, ಉಗುರು ಬೆಚ್ಚ ನೀರು. ಮ್ಯಾಂಗೋ ಮ್ಯಾಂಗೋ. ಓಕೆ, ಉಗುರು ಬೆಚ್ಚ ನೀರಾಗಿದೆ. ಮರದಲ್ಲಿ ಬೇಬಿ ಮ್ಯಾಂಗೋಸ್ ಡೈರೆಕ್ಟಾಗಿ ನಾವು ಕಿತ್ಕೊಂಡು ಬಂದಿರೋದು. ಓಕೆ, ಸೊ ಈಗ ಒಂದೊಂದು ಕಾಯಿನೂ ಹಿಡ್ಕೊಂಡು ಉಜ್ಜಿ ತೊಳಿಬೇಕು. ಜಸ್ಟ್ ಎನ್ಶೋರಿಂಗ್ ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ತಾ ಇದೆ ಅಂತ. ಈ ಪ್ಲೇಟ್ ಏನಕ್ಕೆ ಮಾಮ? ಈ ಪ್ಲೇಟ್ ಏನು ಮಾಡ್ತೀಯ? ಓಕೆ, ಸೊ ಈ ಪ್ಲೇಟ್ನೂ ಸಾಲ್ಟ್ ವಾಶ್ ಮಾಡಿ ಡ್ರೈ ಮಾಡಿಕೊಂಡು ಈಗ ಅದನ್ನು ಕ್ಲೀನಾಗಿ ಉಜ್ಜಿ ಒಂದೊಂದೇ. ಆ ಜೀಡೆಲ್ಲ ಹೋಗಬೇಕಾ? ಹೇಳು. ಇದರಲ್ಲೆಲ್ಲನೂ ಈ ಥರ ಇರೋ ಜೀಡೆಲ್ಲ ತೆಗೆದಾಕ್ತಾ ಇದ್ದೀವಿ. ಓಕೆ, ಅದು ಹರಿಯುವಾಗ ಹಾಲು ಬಂದಿರುತ್ತೆ, ಅದು ಡ್ರೈ ಆಗಿರೋದಲ್ಲ. ಎಷ್ಟು ಹೋದರೆ ಅಷ್ಟು ಕ್ಲೀನ್ ಮಾಡೋದು ಅಷ್ಟೇ ಅದು. ಓಕೆ, ಯಾಕೆ? ಇಲ್ಲಾಂದರೆ ಅದೆಲ್ಲ ಕಸಕಸಿ ಆಗುತ್ತದೆ. ಓಕೆ, ಫಸ್ಟ್ ಮ್ಯಾಂಗೋ ಬಂತು. ಅದೇ ಥರ ಉಳಿದಿರೋ 20 ಮ್ಯಾಂಗೋಸು ಕ್ಲೀನ್ ಮಾಡ್ಕೋಬೇಕು. ಲಾರ್ಜ್ ಸ್ಕೇಲಲ್ಲಿ ಕ್ಲೀನ್ ಮಾಡುವಾಗ ಸ್ಮಾಲ್ ಅಮೌಂಟ್ ಆಫ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಯೂಸ್ ಮಾಡ್ತಾರಂತೆ. ಬಟ್ ಹೋಮ್ ಕುಕ್ಕಿಂಗ್ಗೆ ಸಾಲ್ಟ್ ವಾಟರ್ ಸಾಕು. ಯಾವ ಥರದ್ದು ಮಾವಿನಕಾಯಿ ಹಾಕಬಾರ್ದು? ಇದರಲ್ಲಿ ಯಾವುದಿಲ್ಲ, ಡ್ಯಾಮೇಜ್ ಆಗಿರೋದು, ಕೊಳ್ತೋಗಿರೋದು, ಕಾಯಿ ಓಪನ್ ಆಗಿರೋದು, ಆ ಥರದ್ದೂ ಹಾಕಬಾರ್ದು. ಮರದಿಂದ ಹರಿದ ಮೇಲೆ 1 ಡೇಯಲ್ಲಿ ಮಾಡ್ತಾಯಿದ್ದೀವಿ. ಈ ಥರ ಫಂಗಸ್ ಆಗಿದೆ ಇದು ಸ್ವಲ್ಪ ಕೈಲಿ. ಓಕೆ, ಈ ಥರದ್ದೆಲ್ಲ ಹಾಕಬಾರ್ದು. ಓಕೆ, ಕ್ಲೀನಿಂಗ್ ಪ್ರೊಸೀಜರಲ್ಲಿ ಯಾವುದಾದ್ರು ಡೋಂಟ್ಸ್ ಇದೆಯಾ? ಈ ಥರದ್ದು ಮಾಡಬಾರ್ದು, ಇದೇ ಥರ ಮಾಡಬೇಕು ಅಂತ ಕ್ಲೀನಿಂಗ್ ಪ್ರೊಸೀಜರಲ್ಲಿ? ನಾವು ಇದೇ ಥರ ಮಾಡ್ತೀವಿ. ಅದೇ ಏನು ಮಾಡಬಾರ್ದು ಮಿಸ್ಟೇಕ್ಸು? ಎಂತ ಇಲ್ಲ, ಇದು ಬಿಸಿನೀರು, ಇದು ಉಗುರು ಬೆಚ್ಚ ನೀರು ಹಾಕಿ ಸಾಲ್ಟ್ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಲ್ಲ, ಅಷ್ಟೇ ಅದು. ಓಕೆ, ಜಾಸ್ತಿ ಉಪ್ಪಿನಕಾಯಿಗಳು ಮಾಡೋಂಥವ್ರಾದರೆ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟಲ್ಲಿ ಫಸ್ಟೆಲ್ಲ ಕ್ಲೀನಾಗಿ ಬೇರೆ ನೀರಲ್ಲಿ ತೊಳೆದು ಪೊಟ್ಯಾಷಿಯಮ್ ತೊಳೆದು ಮತ್ತೆ ಬೇರೆ ನೀರಲ್ಲಿ ತೊಳಿತೀವಿ. ಓಕೆ, ಈಗ ಮಾರ್ಕೆಟಿಂದ ತಂದಾಗ ಇದು ಯಾವಾಗ ಕಿತ್ತಿದ್ದಾರೆ ಗೊತ್ತಾಗಲ್ವಲ್ಲ, ಅವಾಗ ಹೇಗೆ ಹಾಕೋದು? ನಾವು ಮಾರ್ಕೆಟಿಂದ ಯಾವಾಗ ತರ್ತೀವೋ ಆವಾಗ ಇಮಿಡಿಯೇಟಾಗಿ ಹಾಕಿದ್ರೆ ಮೊದಲು ಅವ್ರು ಕಿತ್ತಿರೋದಕ್ಕೆ ಅದಕ್ಕೆ ಸೂಟ್ ಆಗುತ್ತೆ. ನೋಡಿ, ಈ ಥರದ್ದೆಲ್ಲ ಹಾಕಬಾರ್ದು. ಯಾವ ಥರದ್ದು? ಈ ಥರ ಎಲ್ಲ ಹೋಲ್ ಥರ ಹಂಗೆಲ್ಲ ಇರುತ್ತಲ್ಲ, ಅಂಥವು ಹಾಕಬಾರ್ದು. ಓಕೆ, ಮೊಟ್ಟೆ ಆಗಿದೆ ಇದೇನೋ, ಕಾಯಿಗೆನೇ ಆಗಿದೆ, ಅದು ಗಲೀಜಲ್ಲ. ಸೊ ಕಾಯಿಗೆನೇ ಏನೋ ಆಗಿರೋದು, ಕಾಯಿಲೆ ಬಂದಿದೆಯಾ? ಓಕೆ, ಇದು ಹಾಕಬಾರ್ದು. ಓ, ಇಂಟ್ರೆಸ್ಟಿಂಗ್. ಇದು ಯಾಕೆ ಬೇಡಮ್ಮ? ಸೇಮ್. ಓಕೆ, ಈ ಥರದ್ದು ಹಾಕಬಾರ್ದು. ಅಂಥದ್ದು ಹಾಕಿದ್ರೆ ಹುಳ ಬರುತ್ತೆ ಬೇಗ, ಫಂಗಸ್ ಆಗಿ. ದೀಸ್ ಆರ್ ದ ಬ್ಲ್ಯಾಕ್ ಶೀಪ್ಸ್ ಇನ್ ದ ಬಿನ್. ಓಕೆ, ಈ ಥರದ್ದು ಹಾಕಬಾರ್ದು. ಸೊ ಒಂದೊಂದೇ ಇಟ್ಕೊಂಡು ಸ್ಪೆಸಿಫಿಕ್ಕಾಗಿ ಚೆಕ್ ಮಾಡ್ತಾ ಇದ್ದಾರೆ. ಲಾರ್ಜ್ ಸ್ಕೇಲಲ್ಲಿ ಒಂದೊಂದೇ ಚೆಕ್ ಮಾಡ್ತಾರಾ? ಅವೆಲ್ಲ ಅಲ್ಲ, ಆದರೂ ನಾವು ಇದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಆಯಿಸ್ತಾ ಇದ್ವಿ. ಮತ್ತೆ ಮಿಕ್ಸ್ ಮಾಡೋ ನೋಡಿದ್ರು ಹುಳನ. ಸೊ ನಾನು ಬೇಬಿ ಇದ್ದಾಗ ಮಮ್ಮಿ ಪಾಪ ಪಿಕಲ್ ಮಾಡ್ತಾಯಿದ್ರು, ಪ್ರೊಫೆಷ್ನಲಿ ಕೂಡ. ಸೊ ಪಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಮನೆಯಲ್ಲಿ.
ಇನ್ ಕೇಸ್ ಇದರಲ್ಲಿ ಹೋಲ್ ಆಗಿದ್ರೆ ಹಾಕಬಾರ್ದು, ಯಾವುದಾದ್ರು ಹುಳ ಹೋಗಿದೆ ಅಂತ. ಸೊ ಯಾವುದು ಸಿಕ್ಕಿಲ್ಲ ಸದ್ಯಕ್ಕೆ. ಇದು ಹಾಕಬಾರ್ದಾ? ಪ್ರೆಸ್ ಆಗೋದು. ಓಕೆ, ಪ್ರೆಸ್ ಆಗಿದ್ರೆ ಏನೋ ಡ್ಯಾಮೇಜ್ ಆಗಿದೆ ಅಂತ. ಹಿಂಗೆ ಸಾಫ್ಟ್ ಆಗುತ್ತೆ. ಓಕೆ, ಇವೆಲ್ಲ ಕಟ್ ಮಾಡಿ. ಸೊ ಇದೆಲ್ಲ ಬೇರೆ ಏನಕ್ಕಾದರೂ ಆಗುತ್ತೆ, ಲಾಂಗ್ ಪ್ರಿಸರ್ವ್ ಆಗೋಂಥ ಉಪ್ಪಿನಕಾಯಿ ಆಗಲ್ಲ ಇದರಲ್ಲಿ. ಓಕೆ, ಇದು ಪ್ರೆಸ್ ಆಗಿದೆ. ಇವೆಲ್ಲ ಡೋಂಟ್ಸ್. ಸೊ ಫೈನಲಿ ಇಷ್ಟು ಕಾಯಿಗಳು ಸೆಲೆಕ್ಟ್ ಆಗಿದೆ. ಇದು ನೆಕ್ಸ್ಟ್ ಪ್ರೊಸೀಜರ್ ಶುರು ಆಗುತ್ತೆ. ಈಗ ಒಂದು ಡ್ರೈ ಬಟ್ಟೆ ತಗೊಂಡು ಅದನ್ನು ಚೆನ್ನಾಗಿ, ಓಕೆ, ಧೂಳಿಲ್ದಿರ ಫ್ರೆಶ್ ಆಗಿ ಒಗ್ದಿರೋದನ್ನು ತಗೊಂಡು ಅದನ್ನು ಚೆನ್ನಾಗಿ ಒರೆಸ್ಬೇಕು, ಅದ್ರ ಮೇಲೆ ಹಾಸಿ. ಓಕೆ, ಸೊ ಇದು ಈಗ ಚೆನ್ನಾಗಿ ಒರೆಸ್ತಾ ಇದ್ದೀರಿ. ಈಗ 1 by 1 ಹಿಡ್ಕೊಂಡು ಒರೆಸ್ತಿದ್ದಾರೆ, ಅದರಲ್ಲಿ ಎಲ್ಲೂ ಮಾಯಿಶ್ಚರ್ ಇಲ್ದಿರ. ಕಡಿಮೆ ಇರೋದು ಹೇರ್ ಡ್ರೈಯರಲ್ಲಿ ಹಾಟ್ ಏರ್ ಬಿಡ್ಬೋದಲ್ಲ? ಕಡಿಮೆ ಇರೋದ್ರಿಂದ ಕೈಯಲ್ಲಿ ಒರೆಸ್ತಾ ಇದ್ವಿ. ಇಲ್ಲ ಅಂದರೆ ದೊಡ್ಡದು ಸೀರೆನೋ ಬೆಡ್ಶೀಟ್ ಮೇಲೆ ಹಾಕಿ ಎಲ್ಲ ಹಿಂಗೆ ಒರೆಸಿ ಇನ್ನೊಂದು ಬಟ್ಟೆ ಹಾಕಿ ಒರೆಸ್ಬಿಟ್ಟು ಗಾಳಿಗೆ ಬಿಡ್ತಾರೆ. ½ an hour ಗಾಳಿಗೆ ಬಿಡ್ತೀವಿ. ಅದ್ರ ಮೇಲೆ ಧೂಳು ಕುತ್ಕೊಳ್ದಿರ ಒಂದು ಬಟ್ಟೆ ಒರೆಸಿರ್ತೀವಿ ಲಾರ್ಜ್ ಸ್ಕೇಲಲ್ಲಿ ಮಾಡೋವಾಗ. ಓಕೆ, ಅದೇ ಏನೋ ಬೇರೆ ಟ್ರಿಕ್ ಇರುತ್ತೆ ಮತ್ತೆ ಲಾರ್ಜ್ ಸ್ಕೇಲಲ್ಲಿ. ಆ ಥರ ಎಲ್ಲ ತೊಳೆದು ಹಾಕ್ತೀವಿ. ಆಮೇಲೆ ಎಲ್ಲನೂ ಒಂದು ಸೀರೆ ಮೇಲೆ ಹಾಕ್ಬಿಟ್ಟು, ಪಂಚೆ ಮೇಲೆ ಸೀರೆ ಮೇಲೆ ಎಲ್ಲನೂ ಫುಲ್ಲು ನೀಟಾಗಿ ಇನ್ನೊಂದು ಬಟ್ಟೆ ಹಿಂಗೆ ಹಾಕಿ ಒರೆಸ್ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಬಟ್ಟೆ ಒರೆಸಿರ್ತೀವಿ ಧೂಳಾಗ್ದಿರ ಒಂದು ½ an hour. ಓಕೆ, ಈಗ ಸೊ ಮಿಡಿಗಾಯಿಗೆ ಈ ತೊಟ ಇರುತ್ತಲ್ವಾ, ಈ ತೊಟನ ರೀಟೈನ್ ಮಾಡಬೇಕು. ಅದೇ ಇದ್ರದ್ದು ವೆರೈಟಿ ಆಫ್ ಫ್ಲೇವರ್ನ ತರಕ್ಕೆ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇದು ಹಾಗೆ ಇರುತ್ತೆ ಮಿಡಿಗಾಯಿಗೆ. ಓಕೆ, ಒಂದು ಟಿಪ್. ಆದರೆ ಬೇರೆ ಉಪ್ಪಿನಕಾಯಿಗೆ ತೆಗಿತಾರೆ, ಹೆಚ್ಚಿ ತೆಗಿತಾರೆ. ಇವಕ್ಕೆ ತೆಗಿಬೇಕು, ಇಲ್ಲ ಅಂದರೆ ಬೇಗ ಫಂಗಸ್. ಸೊ ಮಿಡಿ ಉಪ್ಪಿನಕಾಯಿಗೆ ತೆಗಿಯಲ್ಲ, ಫ್ಲೇವರ್ ರಿಟೈನ್ ಆಗೋಕ್ಕೆ. ಇದಕ್ಕೆ ಸ್ಪೆಸಿಫಿಕ್ ವೆರೈಟಿ ಆಫ್ ಮ್ಯಾಂಗೋ ಇಲ್ಲ. ಯಾವ ಕಾಯಿ ಆದರೂ ಬೇಬಿ ಸ್ಟೇಜಲ್ಲಿ ತೆಗೆದ್ರೆ ಮಿಡಿನೇ ಅದು. ಸೊ ಇದು ಯಾವ್ದು ಎಕ್ಸಾಕ್ಟ್ಲಿ ತಂದಿದ್ದೀನಿ ನಾನು ಮರದಲ್ಲಿ ಹರ್ಕೊಂಡು ಅಂತ ನನಗೂ ಗೊತ್ತಿಲ್ಲ, ಕಾಡಲ್ಲಿ ಸುಮ್ಮನೆ ತಂದಿದ್ದು. ಇಂಥವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವೆರೈಟಿಗೆ ತೋತಾಪುರಿ ಹಾಕಬಾರ್ದು, ಯಾಕಂದ್ರೆ ಅದರಲ್ಲಿ ಹುಳಿನೆಸ್ ಇರಲ್ಲ ಅಷ್ಟೊಂದು. ಮಿಡಿಗಾಯಿಗೆ ತೋತಾಪುರಿ ಹಾಕಲ್ಲ. ಸೊ ಆಫ್ಟರ್ ಎಲಿಮಿನೇಷನ್ ರೌಂಡ್ 20 ಮಿಡಿಗಾಯಿ ನೆಕ್ಸ್ಟ್ ರೌಂಡ್ಗೆ ಪಾಸ್ ಆಗಿದೆ. ಇದು ಏರ್ ಡ್ರೈ ಆಗಿದೆ ಎಲ್ಲ ಮ್ಯಾಂಗೋಸು. ಈಗ ನೆಕ್ಸ್ಟ್ ಸ್ಟೆಪ್ಪು ಊರಾಕೋಕ್ಕೆ ಒಂದು ಡ್ರೈ ಕಂಟೈನರ್ ತಗೊಂಡು ಕ್ಲೀನಾಗಿ ಒರೆಸ್ಕೊಂಡು, ಎಲ್ಲ ಏರ್ ಟೈಟ್ ಕಂಟೈನರ್ ಇದ್ದರೆ ಬೆಟರ್, ಬಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ. ಇದು ಪ್ಲಾಸ್ಟಿಕ್ ಪರ್ಪಸ್ಫುಲ್ ಮೆಟೀರಿಯಲಾ ಇಲ್ಲ ಅಂದರೆ ಪರ್ಪಸ್ಲಿ ಪ್ಲಾಸ್ಟಿಕ್ ತಗೊಂಡಿದ್ದೀರಾ ಇಲ್ಲ ಯಾವುದ್ರಲ್ಲಾದ್ರೂ? ಪಿಂಗಾಣಿ ಗ್ಲಾಸ್ 2-3. ಓಕೆ, ಆದಷ್ಟು ಗ್ಲಾಸ್ ಇದ್ರೆ ಇನ್ನೂ ಒಳ್ಳೆಯದು. ಓಕೆ, ಇದಕ್ಕೆ ಕಲ್ಲುಪ್ಪು ತಗೋತಿದ್ದಾರೆ. ಸೊ ಇದನ್ನು ಊರಾಕೋ ಪ್ರೊಸೀಜರ್ ಇದು ನೆಕ್ಸ್ಟ್ ಸ್ಟೆಪ್ಪು. ಓಕೆ, 1 ಬೆಡ್ ಕಲ್ಲುಪ್ಪು. ಇಷ್ಟೇನಾ? ಇದಕ್ಕೇನು ಓಟೆ ಮಾಡಂಗಿಲ್ವಾ? ಓಕೆ, 1 ಲೇಯರ್ ಮ್ಯಾಂಗೋ ಇಟ್ಬಿಟ್ಟು ಮತ್ತೆ ಅದ್ರ ಮೇಲೆ ಜಾಸ್ತಿ ಇಲ್ಲ, ಸ್ವಲ್ಪ ಉಪ್ಪು, ಇನ್ನೊಂದು ಲೇಯರ್ ಉಪ್ಪು, ಮತ್ತೆ ಮ್ಯಾಂಗೋ, ಮತ್ತೆ ಉಪ್ಪು, ಸ್ವಲ್ಪ ಅದ್ರ ಕಲ್ಲು. ಓ, ಸೈಡಲ್ಲಿ ನೋಡ್ಬೋದು ಲೇಯರಿ ಫಾರ್ಮ್ ಆಗ್ತಾ ಇದೆ. ಕಲ್ಲುಪ್ಪೆ ಯಾಕೆ ಪಾಪ? ನಾರ್ಮಲ್ ಉಪ್ಪು ಯಾಕೆ ಬೇಡ? ಒಂದೇ ಸಲ ಅದು ಕೆಳಗೊಟ್ಟೋಗುತ್ತೆ ಪುಡಿ ಆದರೆ. ಇದಾದರೆ ಅಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿರುತ್ತೆ. ಓಕೆ, ಈಗ ಇದು ಮೇಲೆ ತನಕ ಬಂದಿದೆ, ಎಲ್ಲ ಮುಗಿದಿದೆ. 20 ಮಾವಿನಕಾಯಿನೂ ಹಾಕಿದ್ದಾರೆ.
ಅದಾದಮೇಲೆ ಒಂದು ಲಾಸ್ಟ್ ಫೈನಲ್ ಕಲ್ಲುಪ್ಪು ಕವರು ಅಷ್ಟೇ. ಈಗ ಇದನ್ನು ಮುಚ್ಚಿಟ್ಬಿಡೋದು, ಇನ್ನೇನು ಪ್ರೊಸೀಜರ್ ಇಲ್ಲ ಊರಾಕಕ್ಕೆ. ನಾನೇನು ಅಂದ್ಕೊಂಡೆ ಅದು ಹೀರ್ಕೊಳ್ಳೋಕ್ಕೆ ತೂತು ಏನಾದರೂ ಸ್ಕಿನ್ನನ್ನು ಮಾಡಬೇಕಾ ಅಂತ, ಬೇಡವಾ? ಮಾಡಬಾರ್ದು, ಅಷ್ಟೇ ಹಂಗೆ ಇಟ್ಕೊಂಡ್ಬಿಡೋದು. ಸೊ ಈಗ ಇದರಲ್ಲಿ ಗಾಳಿ ಹೋಗ್ದಿರಾ ಇದಕ್ಕೊಂದು ಬಟ್ಟೆ ಕಟ್ಬಿಡಬೇಕು ಇದ್ರ ಬಾಯಿಗೆ, ಇದು ಮುಚ್ಚಿದ ಮೇಲೆ. ಈ ಜಾರ್ನಲ್ಲಿ ಹಾಕಿರ್ತಕ್ಕಂಥ ಉಪ್ಪಿನಕಾಯಿ ಮತ್ತು ಉಪ್ಪು ಅಲ್ಲಲ್ಲಿ ನಿಂತಿರುತ್ತೆ, ಇದನ್ನ ಶೇಕ್ ಮಾಡಬಾರ್ದು. ಶೇಕ್ ಮಾಡಿದ್ರೆ ಉಪ್ಪೆಲ್ಲ ಕೆಳಗೆ ಬಂದ್ಬಿಡುತ್ತೆ. ಶೇಕ್ ಮಾಡ್ತೀರಾ ಹಾಗೆ ಇಡಬೇಕು. ಸೊ ಅದ್ರ ಮೇಲೆ ನಿಂತ್ಕೋಬೇಕು. ಆಗ ಅದು, ಈಗ ನನ್ನ ಡೌಟ್ ಏನಂದರೆ ಅದರಲ್ಲಿ ನೀರೇ ಇಲ್ವಲ್ಲ ಪಾಪ, ಅದು ಹೆಂಗೆ ಹೀರ್ಕೊಳ್ಳುತ್ತೆ? ಅದು ಹೇಗೆ ಮಾವಿನಕಾಯಿ 3-4 ದಿನ ಆದಮೇಲೆ ಮಾವಿನಕಾಯಿ ಇರ್ತಕ್ಕಂಥ ರಸ ಎಲ್ಲ ಉಪ್ಪಲ್ಲಿ ಹೀರ್ಕೊಂಡು ಆಮೇಲೆ ಫುಲ್ಲು ನೀರು ಬಿಡುತ್ತೆ. ಅದಷ್ಟೇ ಬಿಡುತ್ತೆ. ಮಾವಿನಕಾಯಿನಲ್ಲಿ ರಸ ಇರುತ್ತೆ ಅದು. ಓಕೆ, ಅದ್ರ ಸ್ಕಿನ್ನಿಂದ ಆಚೆ ಬಂದು ಉಪ್ಪನ್ನು ಹೀರ್ಕೊಳ್ಳೋಕೆ ಶುರು ಮಾಡುತ್ತೆ. ಸೊ ಇವಾಗ ಇದು ಫುಲ್ಲು ಡ್ರೈ ಇದೆ, ಅದು ಸ್ಲೋಲಿ ಅದು ಉಪ್ಪು ವಾಟರ್ ಕಲೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ಇವಾಗ ಬಟ್ಟೆ ಕಟ್ತಾರೆ ಇದಕ್ಕೆ. ಕಲಿಸ್ಬೇಡ. ಮೊದಲು ಒಂದು ಬಟ್ಟೆಗೆ ಒಂದು ಮೂಲೆಗೆ ಈ ಥರ ಗಂಟು ಹಾಕ್ಕೋಬೇಕು ಬರೋದಕ್ಕೆ. ಓಕೆ, ಆಮೇಲೆ ಹಿಂಗೆಲ್ಲ ತಿರುಗಿಸಿ ಏರು ಅದರೊಳಗೆ ಹೋಗ್ದಿರ ಬಂದ್ ಮಾಡಿಬಿಡೋದು. ಸೊ ನಾವು ತಲೆ ಸ್ನಾನ ಮಾಡಿದ್ಮೇಲೆ ಬಟ್ಟೆ ಕಟ್ಕೋತೀವಲ್ಲ, ಸೇಮ್ ನಾಟ್. ಅಷ್ಟೇ. ಇದನ್ನು ಅಲಗಾಡಿಸ್ದಿರ ಅಲ್ಲಿ ಇಟ್ಬಿಡು, ನೀರು ಪುಣ್ಯ ಬರುತ್ತೆ. ಸೊ ಈಗ ಇದನ್ನು ಇಲ್ಲಿ ಇಟ್ಬಿಟ್ಟಿದ್ದೀವಿ, ಅದು ಊರ್ಕೊಳ್ಳುತ್ತೆ. ಇವಾಗ ಎಷ್ಟು ದಿವಸ ಊರ್ಕೋಬೇಕದು? ನಾಳೆ ಬಿಟ್ಬಿಟ್ಟು ನಾಳೆ 3 ಡೇಸ್ನಲ್ಲಿ ಪೂರ್ತಿ ಊರುತ್ತೆ. 3 ಡೇಸ್ನಲ್ಲಿ ಎಲ್ಲ ಇದೆಲ್ಲ ಕರಗಕ್ಕೆ ಶುರು ಆಗುತ್ತೆ. ಕ್ರಿಸ್ಟಲ್ ಫುಲ್ ಕರಗುತ್ತೆ. ಅಲ್ಲ, ಫುಲ್ ಕರಗಲ್ಲ, ಕರಗಕ್ಕೆ ಶುರು ಆಗುತ್ತೆ. ಓಕೆ, ಎಷ್ಟು ದಿವಸ ಅದು ಊರ್ಬೇಕೀಗ? 20 ದಿನ ಮಿನಿಮಮ್, 3 ವಾರ, ಮಿನಿಮಮ್ 3 ವೀಕ್ಸ್. ಓಕೆ, ಈಗ ನಾವು ಇದಕ್ಕಿಂತ ಮುಂಚೆ ಮಾಡಿರೋ ಬ್ಯಾಚು ಇಲ್ಲಿದೆ. ಸೊ ಈ ಬ್ಯಾಚು ಅದೇ ಥರ ಊರು ಹಾಕಿ ಈ ಥರ ಬಟ್ಟೆ ಕಟ್ಟಿ ಇಟ್ಟಿರೋದು. ಈಗ ಅದರಲ್ಲಿ ಸಾಲ್ಟ್ ವಾಟರ್ ಆಗಿದೆ. ಇದೆಲ್ಲ ಮ್ಯಾಂಗೋಸ್ ನೋಡಿದ್ರೆ ಇದು ಎಷ್ಟು ಚೆನ್ನಾಗಿ ಶ್ರಿಂಕ್ ಆಗಿದೆ ಎಲ್ಲ. ಎವ್ರಿ ಡೇ ಅಮ್ಮ ಏನು ಮಾಡ್ತಿದ್ರು, ಇದನ್ನು ಹಿಂಗೆ ಶೇಕ್ ಮಾಡಿ ಎಲ್ಲ ರಸ ಎಲ್ಲ ಮ್ಯಾಂಗೋಗೆ ಸೇರಂಗೆ ಆಗಿ ಮ್ಯಾಂಗೋ ಹಿಂದೆ ಮುಂದೆ ಆಗೋ ಥರ ಚೆನ್ನಾಗಿ ಶೇಕ್ ಮಾಡಿ ಎವ್ರಿ ಡೇ ಇಡ್ತಾಯಿದ್ರು. ಅದು 20 ಡೇಸ್ ಆ ಥರ ಮಾಡಿದ್ದಾರೆ. ಸೊ ಇದೆಲ್ಲ ಶ್ರಿಂಕ್ ಆಗಿ ರೆಡಿ ಆಗಿದೆ ಇವಾಗ ಒಗ್ಗರಣೆ ಹಾಕೋಕ್ಕೆ. ಓಕೆ, ಈಗ 20 ಡೇಸ್ ಆದಮೇಲೆ ಏನೇನು ಮಾಡಬೇಕು ಆ ಪ್ರೊಸೀಜರ್ ತೆಗಿಬೇಕೀಗ. ಓಕೆ, ಸೊ ಈಗ ಬಟ್ಟೆ ತೆಗಿತಾ ಇದ್ದಾರೆ. ಅದರದ್ದು ಊರು ಹಾಕಿರೋ ಪೀರಿಯಡ್ ಮುಗಿದ್ಮೇಲೆ ಸೊ ಒಂದು ಬಟ್ಲ ತೊಗೋಬೇಕು. ಆ ಉಪ್ಪು ನೀರನ್ನ ನಾವು ಕಲೆಕ್ಟ್ ಮಾಡಬೇಕು. ಅದೇ ಉಪ್ಪು ನೀರನ್ನ ಈಗ ಉಪ್ಪಿನಕಾಯಿ ಒಳಗಡೆ ಹಾಕೋಕ್ಕೆ ನಾವು ಯೂಸ್ ಮಾಡೋದು. ಓಕೆ, ಸೊ ಕಲೆಕ್ಟ್. ಇಲ್ಲೆಲ್ಲ ಉಪ್ಪು ಹಂಗೆ ಉಳ್ಕೊಂಡಿದೆ, ನಡೀತದ ಪಾಪ? ಶೇಕ್ ಮಾಡ್ತಿದ್ವಲ್ಲ ಅದೇ ಉಪ್ಪು ಇದೆಲ್ಲ ಹಾಕ್ಕೋಬೇಕು. ಓಕೆ, ಸೊ ಏನು ಗಮ್ಮಂತ ಐತೆ. ಆಮೇಲೆ ಈ ಮಿಡಿಗಾಯಿನ ಸಪ್ರೇಟಾಗಿ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು. ಎಷ್ಟು ಚೆನ್ನಾಗಿ ಸೋಕ್ ಆಗಿದೆ ನೋಡಿ. ವಾವ್, ಚೆನ್ನಾಗಿದೆ ಮಮ್ಮ. ಇವಾಗ ಈ ನೀರೆಲ್ಲನೂ ಕಾಯಿಸಿ, ಈಗ ಇದೇ ಸಾಲ್ಟ್ ವಾಟರು ಕಾಯಿಸ್ಬಿಟ್ಟು ತಣ್ಣಗಾಗಬೇಕು. ಕಾಯಿಸಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ತನಕ ಕಾಯಿಸಿನ, ಸ್ವಲ್ಪ ಬಿಸಿ ಮಾಡಿ ಉಗುರು ಬೆಚ್ಚ ಅಷ್ಟೇ. ಒಂದು ಜಸ್ಟ್ ಕುದಿ ಬರೋ ಸ್ಟೈಲ್, ಒಂದು ಕುದಿ. ಓಕೆ, ಅದನ್ನು ನೋಡೋಣ ಈಗ. ಅದು ಬಂದಾಗ ಆಮೇಲೆ ಅದು ಇಳಿಸ್ಕೊಂಡು ಆರಿದ ನಂತರ ಎಕ್ಸ್ಟ್ರಾ ಪ್ರೊಸೀಜರ್ ಮಾಡಬೇಕು. ಓಕೆ, ಸೊ ಈಗ ಕುದಿಸೋಣ ನಾವು ಸ್ಟವ್ ಮೇಲೆ ಇದನ್ನು. ಮಾಡಿಬಿಡ ಪಪ್ಪು. ಓಕೆ, ಮೀಡಿಯಮ್ ಫ್ಲೇಮಲ್ಲ ಹೈ ಫ್ಲೇಮಲ್ಲ ಹೇಗೆ? ಹೆಂಗಾದ್ರೂ ಸರಿ, ಬಬಲ್ಸ್ ಬರುತ್ತಲ್ಲ ಆವಾಗ ಆಫ್ ಮಾಡಿಬಿಟ್ರೆ. ಬಬಲ್ ಬರೋ ತನಕ ಈ ಸಾಲ್ಟ್ ವಾಟರ್ ವೆಯ್ಟ್ ಮಾಡಬೇಕು. ಓಕೆ, ನಾವು ಇದೇ ಸಾಲ್ಟ್ ವಾಟರ್ ಯಾಕೆ ಯೂಸ್ ಮಾಡ್ತಿರೋದು? ರೀಯೂಸ್ ಮಾಡೋಕ್ಕ ಮೆಟೀರಿಯಲ್ನ? ರೀಯೂಸ್ ಅಲ್ಲ, ಅದ್ರದ್ದೆಲ್ಲ ರಸ ಬಂದಿರುತ್ತಲ್ಲ, ಜೀಡ್ ವಾಸನೆ ಎಲ್ಲ, ಫ್ಲೇವರ್ಸ್, ಮಿಡಿ ಸ್ಮೆಲ್ ಅದರಲ್ಲಿ ಇರುತ್ತೆ. ಅದಕ್ಕೇ ಇವಾಗ ನಾವು ಉಪ್ಪು ಖಾರ. ಸೊ ಈ ಥರ ಸಣ್ಣ ಬಬಲ್ಸ್ ಬಂದಿದೆ, ಅಷ್ಟೇ ಸಾಕು. ಸಣ್ಣ ಬಬಲ್ಸ್ ಬಂದಷ್ಟೊತ್ತಿಗೆ ಆಫ್ ಮಾಡ್ಕೊಂಬಿಡೋಣ. ಬಂದಿದೆ.
ಸೊ ಇದು ಇವಾಗ ಆರಕ್ಕಿಡೋಣ ಕುದಿಸಿರೋ ಸಾಲ್ಟ್ ಇವಾಗ. ಈಗ ಮೀನ್ ವೈಲ್ ನಾವು ಈ ಮಿಡಿಗಾಯ್ದು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ಆ್ಯಕ್ಚುಲಿ ಈ ತುಂಬ ಚಿಕ್ಕ ಮಿಡಿ ಇದ್ರೆ ಹಾಗೆ ತಿಂತೀವಿ. ಇದು ಚಿಕ್ಕ ಮಿಡಿ, ಇದನ್ನ ಡೈರೆಕ್ಟ್ ಹಾಗೆ ಇದು ಸ್ವಲ್ಪ ದೊಡ್ಡದಿದೆ ಪರವಾಗಿಲ್ಲ, ಈ ಥರ ಇಷ್ಟಿದ್ರೆ ಪರವಾಗಿಲ್ಲ. ಆಮೇಲೆ ಇದು ನೋಡಿ, ಇದು ತುಂಬ ದೊಡ್ಡದಾಗಿದೆ, ಇದನ್ನ ನಾವು ಕಟ್ ಮಾಡಬೇಕಾಗತ್ತೆ. ಈಗ ನಾನು ದೊಡ್ಡ ಮಿಡಿನ ಕಟ್ ಮಾಡ್ತೀನಿ. ಸೊ ನಂಚ್ಕೊಳ್ಳೋಕ್ಕೆ ಊಟಕ್ಕೆ ತಿನ್ನೋವಾಗ ಇಷ್ಟು ದೊಡ್ಡದು ಒಬ್ಬರೇ ತಿನ್ನೋಕ್ಕಾಗಲ್ವಲ್ಲ ಬಡಿಸ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಇದನ್ನು ಸ್ವಲ್ಪ ರೌಂಡಾಗಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡೋಕ್ಕೆ ಅದೇ ಮೀನಿಂಗ್ ಅಷ್ಟೇ, ದೊಡ್ಡದು ಒಂದು ಮನುಷ್ಯ ಒಂದೇ ಸತಿ ತಿನ್ನೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಅಂತ. ಇದ್ರಲ್ಲಿ ಜೀಡು ತಿನ್ಬೋದು. ಯಾ, ಅದು ಜೀಡು ಊರಿರುತ್ತೆ, ಸೊ ಜೀಡು ತಿನ್ಬೋದು. ಸಿ, ನೈಸ್ ಜೀಡಿದೆ ಇದರಲ್ಲಿ. ವಾವ್. ಸೊ ಮೇಕ್ ಶ್ಯೂರ್ ಚಾಕು ಎಲ್ಲ ಡ್ರೈ ಆಗೇ ಇರಬೇಕು, ಯಾವುದು ವೆಟ್ ಇರಬಾರ್ದು. ನಾವು ಇದೇ ಶೇಪಲ್ಲಿ ಯಾಕೆ ಕಟ್ ಮಾಡ್ತಿದ್ದೀವಿ ಪಾಪ? ಯಾವ್ದನ್ನ ಶೇಪ್ ಕಟ್ ಮಾಡ್ಬೋದು. ಇದು ಒಳಗಡೆ ಜೀಡ್ ಇರುತ್ತಲ್ಲ, ಜೀಡ್ ಸಮೇತ ಹಂಗೆ ಇರುತ್ತೆ. ಬೇರೆ ಕಟ್ ಮಾಡಿದ್ರೆ ಜೀಡ್ ಹೊರಗಡೆ ಬಂದ್ಬಿಡುತ್ತೆ. ಈಗ ಊರಿದಾದ್ಮೇಲೆ ಎಲ್ಲಾನು ಸೆಲೆಕ್ಟ್ ಮಾಡ್ತೀವಲ್ಲ, ಇದರಲ್ಲಿ ಏನು ಸೆಲೆಕ್ಷನ್ ಪ್ರೊಸೀಜರ್ ಇಲ್ಲ ಅಲ್ಲ? ಒಂದೇ ಸಲ ಮಾಡ್ಬಿಡ್ತೀವಲ್ಲ ರೆಡಿ. 20 days ಆದಮೇಲೆ ಎಲ್ಲ ಒಂದೇ ಥರ ಊರಿರುತ್ತಾ? ಅದು ಕಾಯಿ ಮೇಲೆ ಡಿಪೆಂಡ್. ಇಲ್ಲ, ಆಗಿರುತ್ತೆ. 20 ದಿನ ಊರಿ ಸಾಕು. ಎಲ್ಲ ಊರಿರುತ್ತೆ, ಆದರೆ ಪಿಚ್ಕ ಆಗಿರೋದು ಅದು ಸ್ಟೇಜ್ ಬೈ ಸ್ಟೇಜ್ ಇರುತ್ತಲ್ಲ ಕಾಯಿ, ಅದು ಅದೇ ಥರನೇ ಆಗುತ್ತೆ. ಸೊ ಲಾಸ್ಟ್ ತೋಟ ಬಂದಾಗ ಈಸಿ ವೇ ತಿರುಗಿಸ್ಬಿಟ್ಟು ಕಟ್ ಮಾಡೋದು. 1 2 3 ಫ್ಲಿಪ್ 4 and 5. ಸೊ ಎಲ್ಲ ಕಟ್ಟಾಗಿದೆ ಈಗ. ಸೊ ಇದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಮೀನ್ ವೈಲ್ ಇದನ್ನು ಸಾಲ್ಟ್ ವಾಟರು ಬಿಸಿ ತಣ್ಣಗಾಗ್ತಾ ಇದೆ. ಸೊ ಇದು ಎಣ್ಣೆ ಪ್ರೊಸೀಜರ್ ಇದೆ ನೆಕ್ಸ್ಟು. ಓಕೆ, ಈಗ ಒಗ್ಗರಣೆಗೆ ಎಣ್ಣೆ ತಗೋತಿದ್ದಾರೆ. ಒಂದು 50 ಗ್ರಾಮ್ ಎಣ್ಣೆ ಸಾಕು ನಮ್ಮ ಹತ್ರ ಇರೋ 20 ಮಾವಿನಕಾಯಿಗೆ. ಸಾರಿ, ಫಸ್ಟ್ ಬ್ಯಾಚಲ್ಲಿ ಇರೋ ಕಾಯಿಗೆ ನಾವೀಗ ಒಗ್ಗರಣೆ ಹಾಕ್ತಿರೋದು. ಸೊ ಫಸ್ಟ್ ಬ್ಯಾಚಲ್ಲಿ 11 ಕಾಯಿ ಇತ್ತು, ನಾವು ಈಗ ಊರು ಹಾಕಿರೋದು 20 ಇದೆ. ಸೊ ಹಾಗಾದರೆ ನಾನು 100 ಗ್ರಾಮ್ ತೊಗೋಬೇಕಾ ನೆಕ್ಸ್ಟ್ ಒಗ್ಗರಣೆ ಹಾಕೋವಾಗ? ಓಕೆ, ನಮ್ಮ ಮನೆಯಲ್ಲಿ ಸನ್ಫ್ಲವರ್ ಆಯಿಲೇ ತಗೊಂಡಿದ್ದಾರೆ. ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ಒಗ್ಗರಣೆ ಹಾಕ್ತಾರೆ. ಹೈ ಫ್ಲೇಮಾ? ಒಟ್ಟು ಎಣ್ಣೆ ಬಿಸಿ ಆಗಬೇಕು. ಓಕೆ, ಬಿಸಿ ಎಣ್ಣೆ. ಈ ಸಾಲ್ಟ್ ಟೇಸ್ಟಲ್ಲೂ ತಿನ್ಬೋದು. ಟೇಸ್ಟ್ ಹೆಂಗಿದೆ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನಾನು ತಿಂದೆ. ಓಕೆ, ನಾನು ಇನ್ನೊಂದು ಪೀಸ್ ತಿಂತಿದ್ದೀನಿ. ಸೊ ಈಗ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿದೆ ಅಂತ ನಿಂಗೆ ಹೆಂಗೆ ಗೊತ್ತಾಗುತ್ತೆ? ಬಬಲ್ಸ್ ಬರ್ತಾ ಇದ್ದಿಲ್ಲ, ಇಷ್ಟ ಆಗ್ತಾ. ಸೊ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಣ್ಣದು ಈಗ ಹಾಕ್ಬಿಡೋದು ಬಿಸಿ ಎಣ್ಣೆಗೆ. ಅದಕ್ಕೆ ಚಟಪಟ ಅನ್ನೋ ತನಕ ವೆಯ್ಟ್ ಮಾಡಬೇಕಾ? ಓಕೆ, ಸೊ ಇದು ಚಟ ಅನ್ನೋಕ್ಕೆ ಶುರು ಆಗಿದೆ. ಎಲ್ಲ ಅನ್ಬೇಕಮ್ಮ? ಅದಂತ ಇದ್ದಂಗೆ ತೆಗೆದುಬಿಟ್ರೆ ಅದೇ ಆಗುತ್ತೆ. ಸೊ ಈಗ ಅದು ಚಟ ಅನ್ನೋಕ್ಕೆ ಶುರು ಮಾಡಿದಾಗೆ ಆಫ್ ಮಾಡಿಬಿಡೋದು ಗ್ಯಾಸ್ನ. ಅದು ಅದರ ಬಿಸಿಯಲ್ಲೇ ಅನ್ನುತ್ತೆ. ರೆಡಿ. ಓಕೆ, ಡನ್. ಸೊ ಈಗ ಇದನ್ನು ತಗೊಂಡು ಈಗ ಎಣ್ಣೆ ಆರಬೇಕಾ? ಹೌದಾ? ಮತ್ತು ಬಿಸಿ ಮಾಡಿದ್ದೇನಕ್ಕೆ? ಅಯ್ಯೋ, ಒಗ್ಗರಣೆ ಹಾಕಿದ್ರೆ ಬಿಸಿ ಮಾಡಿದ್ರೆ ಹಾಕ್ಲಿಕ್ಕಾಗುತ್ತೆ. ಸೊ ಇದು ಕಾದಿರೋ ಎಣ್ಣೆಗೆ ಆರಬೇಕು. ಸೊ ಇಲ್ಲೇ ಬಿಟ್ಬಿಡೋದಾ ಇದನ್ನು? ಗಾಳಿ ಫ್ಯಾನಿಗೆ ತಗೊಂಡು. ಓಕೆ, ಒಟ್ಟು ಆರಬೇಕಿದು. ಸೊ ಮೀನ್ ವೈಲ್ ಎಣ್ಣೆ ಆರೋ ತನಕ ನೆಕ್ಸ್ಟ್ ಪ್ರೊಸೀಜರ್. ಸೊ ಇವಾಗ ಇದು ಫ್ಯಾನ್ ಕೆಳಗಡೆ ಇಟ್ಟಿದ್ದೀವಿ ಆರಕ್ಕೆ. ಇದು ಒಂದು ಸ್ವಲ್ಪ ಆರಿದ್ಮೇಲೆ, ಇದು ತುಂಬ ಬಿಸಿ ಇದೆ, ಸ್ವಲ್ಪ ಕಮ್ಮಿ ಆದಮೇಲೆ ಹಿಂಗು ಹಾಕಬೇಕು. ಅದಕ್ಕೆ ಹಿಂಗು
ಸೊ ಇದು ಇಷ್ಟು ನೀರು ಊರಿದೆ, ಅಷ್ಟು ನೀರು ಬೇಕಿಲ್ಲ. ಸೊ ನಾವು ಫಸ್ಟು ಹಾಫ್ ಪ್ರಪೋರ್ಷನ್ ನೀರು ತಗೊಂಡು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ಬೇಕಿದ್ದಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಕರೆಕ್ಟ್? ಸೊ ಹಾಫ್ ಪ್ರಪೋರ್ಷನ್ ಫಸ್ಟ್ ತಗೋತಾ ಇದ್ದೀವಿ. ಓಕೆ, ಈಗ ಇಷ್ಟು ಕಾಯಿಗೆ ಸಾಧಾರಣ ಒಂದು ಮೂರು ಸ್ಪೂನು ಹಾಂ, ಅದನ್ನೇನು ಮಾಡಬೇಕು, ಅಚ್ಕಾರದ ಪುಡಿ ಅಚ್ಕಾರಕ್ಕೆ ಇದಕ್ಕೆ ಹಾಕೋಬೇಕು. ಓಕೆ, ಉಪ್ಪು ನೀರಿಗೆ ತಣ್ಣಗಾಗಿದೆ ಇದು ನೀರು. ಒಂದು ಇದು ಯಾವ ಅಂದಾಜ್ ಮೇಲೆ 3 ಕಣ್ಣು ಅಂದಾಜಾ? ಅದೇ ಅವ್ರ ಖಾರ ಲೆಕ್ಕ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಸೊ ನಮ್ಮ ಮನೇಲಿ ಕಮ್ಮಿ ಖಾರ, ಸೊ 3 ಸ್ಪೂನು. ಆಮೇಲೆ ಬೇಕಿದ್ರು ಗೂರದ ನಂತರ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಹಾಕ್ಬೋದು. ಆಮೇಲೆ ಇದು ಸಾಸಿವೆ, ಇದು ಸಾಸಿವೆನ ಪುಡಿ ಮಾಡ್ಕೊಂಡಿದ್ದೀವಿ. ಅದು 1 ಸ್ಪೂನ್ ಹಾಕಿದ್ರೆ ಸಾಕು, ಇಷ್ಟು ಹಾಕಿದ್ರೆ ಸಾಕು. ಸಾಸಿವೆ ಹುರಿದ್ಬಿಟ್ಟು ಪುಡಿನಾ? ಹೌದೌದು. ಓಕೆ, ಇಷ್ಟು ಹಾಕೊಂಡ್ರೆ ಸಾಕು. ಸೊ 3 ಸ್ಪೂನ್ ಅದು, 1 ಸ್ಪೂನ್ ಇದು. ಓಕೆ, ಅದು ಇದು 11 ಉಪ್ಪಿನಕಾಯಿಗೆ 20 ಇದೆ. ಇಲ್ಲ 11 ಇದೆ, ಓಲ್ಡ್ ಬ್ಯಾಚ್ ಇದು. ಇದು ಜೀರಿಗೆ ಒಂದು ಸೊ ಸೇಮ್ ಜೀರಿಗೆನೂ ಹುರಿದ್ಬಿಟ್ಟು ಪುಡಿ ಮಾಡಿರೋದು. ಒಂದು ಅರ್ಧ ಸ್ಪೂನ್ ಸಾಕು. ಓಕೆ, ಆಮೇಲೆ ಮೆಂತ್ಯ ಮೆಂತೆ ಕಾಳು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಒಂದು ಇಷ್ಟು ಹಾಕಿದ್ರೆ 1/4 ಸ್ಪೂನ್, ಅರ್ಧ ಸ್ಪೂನ್. ಓಕೆ, ಭಾಳ ಹಾಕಿದ್ರೆ ಕಹಿ ರುಚಿಗಷ್ಟೇ. ಇವಾಗ ಇದೆಲ್ಲ ಹಾಕ್ತಾ ಇರೋದ್ರಲ್ಲಿ ಏನು ಮಾಡಬೇಕು ಅಂತ ಹೇಳ್ತಿದ್ದೀರಾ? ಬೈ ಮಿಸ್ಟೇಕ್ ಬಿಗಿನರ್ಸ್ ಏನೇನು ತಪ್ಪು ಮಾಡ್ಬೋದು, ಏನು ಮಾಡಬಾರ್ದು? ಇಲ್ಲ, ಇದು ಉಪ್ಪಿಂದು ನೀರು ಇರ್ತಲ್ಲ, ಅದರದ್ದು ಹಿಂಗೆ ಉಳಿದಿರೋದು, ಅದರಲ್ಲಿ ಇದೆಲ್ಲ ಹಾಕಿದ್ದೀರಾ ಪೌಡರ್ಸ್? ಇದನ್ನೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸೊ ಉಪ್ಪು ಆಲ್ರೆಡಿ ನೀರಲ್ಲಿದೆ, ಸೊ ನಾವು ಉಪ್ಪು ಹಾಕಲ್ಲ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬೋದು. ಇನ್ನೂ ಒಂಚೂರು ಅರಿಶಿನ ಜಾಸ್ತಿ ಇದ್ರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಓಕೆ, ಇದಕ್ಕೆ ನಿಮಗೆ ಬೇಕಾದರೆ ಸಕ್ಕರೆ ಹಾಕೋಬೋದು, ಬೀಳ್ತಿದ್ರೆ ಬೇಡ. ಓಕೆ, ನಮ್ಮ ಮನೇಲಿ ಹಾಕ್ತಾರೆ, ಸೊ ನಾವು ಹಾಕೋಣ. ಸ್ವಲ್ಪ ಓಕೆ, ಅರ್ಧ ಸ್ಪೂನ್ ಸಕ್ಕರೆ. ಆ್ಯಕ್ಚುಲಿ ಅದು ಫ್ಲೇವರ್ಸು ಬ್ಯಾಲೆನ್ಸ್ ಮಾಡುತ್ತೆ. ಈಗ ಅದನ್ನು ಫಸ್ಟ್ ಇದು ಮಾಡ್ಕೋಬೇಕು, ಅದು ಚೆನ್ನಾಗಿ ಕಲಿಸ್ಬೇಕು ಈಗ. ಓಕೆ, ಸೊ ಮೀನ್ ವೈಲ್ ನಮ್ಮ ಎಣ್ಣೆ ತಣ್ಣಗಾಗ್ತಿದೆ. ಚೆನ್ನಾಗಿ ಕಲಿಸ್ಕೊಂಡಿದೆ ಆಯಿತಾ. ಆಮೇಲೆ ನಾವೇನು ಮಾಡ್ತೀವಿ, ಇದಕ್ಕೆ ಹಾಕೋಣ, ಅದಕ್ಕೆ ಹಾಕೋಣ. ಇದಕ್ಕೆ ಈಗ ಅದ್ರ ಮೇಲೆ ನೈಸ್ಲಿ ಸ್ಪ್ರೆಡ್ ಮಾಡಿಬಿಡೋದು ಅಷ್ಟೇನಾ? ನೈಸ್. ಈಗ ಎಣ್ಣೆ ಕಾದಿರೋ ಎಣ್ಣೆ ಹಾಕ್ಬಿಡೋದು. ಓಕೆ, ಸೊ ಎಣ್ಣೆ ಸ್ವಲ್ಪ ಬೆಚ್ಚಗಾಗಿದೆ, ಬಿಸಿ ಕಮ್ಮಿ ಆಗಿ. ಸೊ ಇವಾಗ ಹಿಂಗು ಹಾಕೋದು. ಪ್ರಪೋರ್ಷನ್ ಏನು ಹಿಂಗುದು? ಕಣ್ಣಳ್ತೆ ಸ್ಪೂನ್ ಅಷ್ಟು ಹಾಕಿದ್ರೆ 1 ಸ್ಪೂನ್ ಅಷ್ಟು. ಗಮ್ಮನ್ನ ಈಗ ಕಲಿಸ್ಬೇಕಾ? ಇದನ್ನು ಇದಕ್ಕೆ ಹಾಕ್ಬಿಡ. ಓ, ಸೊ ಇವಾಗ ಇದು ಕಾಯಿ ಹೋಳೆಲ್ಲ ಮುಳುಗಿದೆ, ಸೊ ಅದಕ್ಕೆ ಅಷ್ಟೇ ಉಪ್ಪು ನೀರು ಸಾಕು, ಇದನ್ನ ಎಕ್ಸ್ಟ್ರಾ ಹಾಕೋದು ಬೇಡ. ಓಕೆ, ಸೊ ಇನ್ ಕೇಸ್ ಮುಳುಗಿರ್ಲಿಲ್ಲ ಅಂದರೆ ನಾವು ಎಕ್ಸ್ಟ್ರಾ ಹಾಕಬೇಕಿತ್ತಾ? ಈ ನೀರು ಹಾಕೋಬೋದು, ಬಟ್ ಸಾಕು, ಇಷ್ಟು ಹಾಕೋ, ಅರ್ಧ ಹಾಕೊಂಡ್ರೆ ನೀರು ಹಂಗೆ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದು. ಅದೆಲ್ಲ ಹೀರ್ಕೊಂಡ್ಬಿಟ್ರೆ ಮತ್ತೆ ಹಾಕ್ಬೋದು. ಸೊ ಪ್ರಿಸರ್ವ್ ಅಂದರೆ ಫ್ರಿಜ್ಜಲ್ಲಿ ಇಡ್ತೀಯಾ ಇದನ್ನು? ಸೊ ಇನ್ ಕೇಸ್ ಹೀರ್ಕೊಂಡ್ರೆ ಅಂದರೆ ಒನ್ ವೀಕ್ ಆದಮೇಲೆ 1 ವೀಕ್ ಆದಮೇಲೆ ನೋಡ್ಕೊಳ್ಳೋದು. ಅಕಸ್ಮಾತ್ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬೇಡ ಅಷ್ಟೇ. ಹಾಕು. ಈಗ ಅಲ್ಲ, ಇದನ್ನ ಮತ್ತೆ ಊರಾಕ್ಬೇಕಾ ಇವಾಗ? ಬಾಟ್ಲಲ್ಲಿ ಇಟ್ಬಿಡ್ಬೇಕು. ಇದು ಇಮಿಡಿಯೇಟ್ ಕನ್ಸಂಪ್ಷನ್ ಮಾಡ್ಬೋದಾ ಈಗ? ಮಾಡೋಕ್ಕಾಗಲ್ಲ. ಆಗಲ್ಲ. ಅದೇ ಎಷ್ಟು ದಿನ ಊರ್ಬೇಕೀಗ? ಮಿನಿಮಮ್ 1 ವಾರ ಆದ್ರೂ ಬೇಕು. ಆಚೆನಾ ಫ್ರಿಜ್ ಅಲ್ಲ? ಅಲ್ಲ, ಹೊರಗಡೆ ಓಕೆ, ನಾರ್ಮಲ್. ಸೊ ಆ 1 ವಾರ ಆದಮೇಲೆ ಮತ್ತೆ ನಾವು ವಾಟರ್ ಲೆವೆಲ್ ಚೆಕ್ ಮಾಡ್ಕೋಬೇಕಾ? ಆವಾಗ ಇದ್ರ ಜೊತೆ ಮತ್ತೆ ಮಸಾಲೆ ಹಾಕ್ಬೇಕಾ, ಬರೀ ಉಪ್ಪು ನೀರಾ? ನೋಡ್ಕೋಬೇಕು. ಮತ್ತೆ ಅದಕ್ಕೆ ಖಾರ ಕಡಿಮೆ ಇದ್ರೆ ಅದು ಖಾರನೂ ಹಾಕ್ಬೇಕು ಅವಾಗ. ಓಕೆ, ಇಲ್ಲ ಖಾರ ಎಲ್ಲ ಸರಿ ಇದ್ರೆ ಏನು ಬೇಡ. ಸೊ ಬೇರೆ ಇಂಗ್ರೀಡಿಯೆಂಟ್ ಕಮ್ಮಿ ಇದ್ರೂ ಆ ಟೈಮಲ್ಲಿ ಹಾಕೋಬೋದಾ? ಹಾಕೋಬೋದು. 1 ವೀಕ್ ಆದಮೇಲೆ ಇದರಲ್ಲಿ ಬೆರೆಸ್ಕೊಂಡು ನೀವು ಇವಾಗ ಈ ರಸನ್ ಚೆಕ್ ಮಾಡ್ತೀರಾ ಇಲ್ವಾ, ಇವಾಗ ಬ್ಯಾಲೆನ್ಸ್ ಆಗಿದೆಯಾ ಟೇಸ್ಟ್ ಅಂತ? ಈ ಪ್ರಪೋರ್ಷನ್ ಚೆಕ್ ಮಾಡ್ಬೋದಾ? ಮಾಡ್ಬೋದು. ಓಕೆ, ಇವಾಗಲೇ ಹಾಕೋಬೋದಾ ಇನ್ ಕೇಸ್ ಏನಾದರೂ ಬೇಕಿದ್ರೆ? ಬೇಡ, ಫುಲ್ ಖಾರ ಇರ್ತದೆ, ಯಾಕಂದರೆ ಅದು ಹುಳಿ. ಉಪ್ಪು ಜಾಸ್ತಿ.
ಇದೆಲ್ಲ ಇಡೀ ಹೀರ್ಕೊಂಡು ಸಿರ್ಬೋದು. ಸೊ ಇವಾಗ ಗೊತ್ತಾಗಲ್ಲ ನಮಗೆ, ರಸ ಖಾರ ಖಾರ ಇರುತ್ತೆ, ಉಪ್ಪು ಇರುತ್ತೆ. ಸೊ 1 ವಾರ ಅದಕ್ಕೆ ಟೈಮ್ ಕೊಡ್ಬೇಕು ಪಾಪ. ಸೊ ಇದನ್ನು ಆರಿಸ್ತಾ ಇದ್ದಾರೆ, ಬಿಸಿ ಬಿಸಿ ಹಾಕಬಾರ್ದು, ಫುಲ್ಲು ತಣ್ಣಗಾಗಬೇಕಾ? ಓಕೆ. ಸೊ ಇದು ಇಂಗು ಜೊತೆ ಆಗಿದೆ ಈಗ, ಇದು ಫುಲ್ಲು ತಣ್ಣಗಾಗಬೇಕೀಗ. ಇದು ಎಣ್ಣೆ ಎಲ್ಲನೂ ಬಿಸಿ ಇದ್ದಂಗೆ ಹಾಕಿದ್ರೆ ಉಪ್ಪಿನಕಾಯಿ ಬೂಜು ಬರುತ್ತೆ, ಅದಕ್ಕೆ ಆರಿಸ್ಬಿಟ್ಟೆ ಹಾಕ್ಬೇಕು. ಸೊ ಈಗ ತಣ್ಣಗಾಗಿದೆ ಎಣ್ಣೆ, ಅದನ್ನು ಫುಲ್ಲು ಹಾಕ್ಬಿಡೋದು ಇವಾಗ ಉಪ್ಪಿನಕಾಯಿ ಮೇಲೆ. ಸೊ ಇವಾಗ ಇದನ್ನು ಚೆನ್ನಾಗಿ ಕಲಸೋಣ, ಅದು ರಸನೇ ಇರುತ್ತೆ. ಸೊ ಇದು ಯಾವುದರಲ್ಲಿ ಊರಿತ್ತು ಅದೇ ಬಾಟ್ಲಿಗೆ ವಾಪಸ್ಸಿಗೆ ಒಗ್ಗರಣೆ ಹಾಕಿದ್ಮೇಲೆ ಹಾಕೋದು ಮತ್ತೆ ಊರಕ್ಕೆ. ಸೊ ಇದು ಟೇಸ್ಟ್ ಮಾಡೋವಾಗ ಖಾರ ಕಡಿಮೆ ಇದ್ದಂಗಿದೆ, ಸೊ ಅದಕ್ಕೆ ಸ್ವಲ್ಪ ಖಾರ ಹಾಕ್ತಾ ಇದ್ದೀವಿ. ಆಲ್ಸೋ ಅದ್ರದ್ದು ಥಿಕ್ನೆಸ್ ಸ್ವಲ್ಪ ತುಂಬ ವಾಟ್ರಿ ಇದೆ, ಸೊ ಇದೆಲ್ಲ ಪೌಡರ್ ಹಾಕಿದಾಗ ಥಿಕ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಪೌಡರ್ಸ್ ವಾಪಸ್ ಹಾಕೋಣ. ಸೊ ಇದು ಟೋಟಲಿ ಕಣ್ಣಂದಾಜ ಪಾಪ? ಕಣ್ಣಂದಾಜು. ಓಕೆ. ಇದು ವಾಸನೆ ನೋಡಿದ. ಸೊ ಮತ್ತೆ ಪೌಡರ್ಸ್ ಎಲ್ಲ ಹಾಕ್ತಾ ಇದ್ದೀವಿ ಸ್ವಲ್ಪ ಥಿಕ್ನೆಸ್ ಬರೋಕ್ಕೆ. ಓಕೆ, ಈಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ವಾಪಸ್ ಊರಾಕಿರೋ ಡಬ್ಬದಲ್ಲೇ ಹಾಕೋದು. ಅದೀಗ 1 ವೀಕ್ ಆದಮೇಲೆ ಅದ್ರದ್ದು ಟೇಸ್ಟ್ ಚೆಕಿಂಗ್, ಥಿಕ್ನೆಸ್ ಚೆಕಿಂಗ್ ಮತ್ತೆ ಓಕೆ. ಸೊ ಎಲ್ಲ ಟ್ರಾನ್ಸ್ಫರ್ ಆಗಿದೆ, ಈಗ ಕ್ಲೋಸ್ ಮಾಡಿಬಿಡೋಣ ಇದನ್ನು. ಮಾಡಮ್ಮ ಕ್ಲೋಸು. ಸೊ ಇದೀಗ 1 ವೀಕ್ ಊರಕ್ಕೆ ಬಿಡಬೇಕು, ಮಧ್ಯದಲ್ಲಿ 1-2 ಡೇಸ್ಗೆ ಒನ್ಸು ಅದನ್ನು ಚೆನ್ನಾಗಿ ಕಲಿಸ್ಬೇಕು ತಳದಿಂದ, ಸೊ ದಟ್ ಅದು ಈವನ್ ಆಗಿ ಊರುತ್ತೆ. ಸೊ ಮಿಡಿಗಾಯಿ ಫಸ್ಟ್ ರೆಡಿ.